ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ರಾಜ್ಯ ರೈತ ಸಂಘದಿಂದ ಕುಕನೂರು ತಹಸೀಲ್ದಾರ್ ಅವರಿಂದ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಕೊಪ್ಪಳ ಭಾಗದ ರೈತರು ಹಿಂಗಾರು ಹಂಗಾಮಿನ ಮಳೆಯಾಶ್ರಿತ ಪ್ರದೇಶದಲ್ಲಿ 40% ಕುಸುಬೆ ಬೆಳೆಗಾರಿದ್ದು ಈ ವರ್ಷ ಮೊದಲಿಗೆ ಕಟಾವಿಗೆ ಬಂದಂತಹ ಕುಸುಬೆಯನ್ನ ರೈತರು ಕಟಾವು ಮಾಡಿಕೊಂಡು ಖಾಸಗಿ ಮಾರುಕಟ್ಟೆಗೆ ಕೊಂಡೊಯ್ದ ಸಂದರ್ಭದಲ್ಲಿ ಖಾಸಗಿ ಮಾರುಕಟ್ಟೆಯಲ್ಲಿ 1 ಕ್ವಿಂಟಾಲ್ ಕುಸುಬೆಗೆ 6,000 ದಿಂದ 8,000 ರೂಪಾಯಿ ತನಕ ಖಾಸಗಿ ಮಾರುಕಟ್ಟೆಯಲ್ಲಿ ಮಾರಾಟವಾಗಿದೆ. ಈಗ ಕೊಪ್ಪಳ ಜಿಲ್ಲೆಯ ರೈತರು ಭರ್ಜರಿ ಕುಸುಬೆಯನ್ನ ಕೊಯ್ಲು ಮಾಡಿ ಖಾಸಗಿ ಮಾರುಕಟ್ಟೆಗೆ ಕೊಂಡೊಯ್ದ ಹಿನ್ನೆಲೆ ಕುಸುಬೆ ಬೆಲೆಯನ್ನ ದಿಢೀರ್ 5,400 ರಿಂದ 4,200 ತನಕ ಕುಸಿತವಾದ ಹಿನ್ನೆಲೆ ಈಗಾಗಲೇ ಕೇಂದ್ರ ಸರ್ಕಾರ ರೈತರಿಂದ ಕುಸುಬೆ ಬೆಂಬಲ ಬೆಲೆಯಲ್ಲಿ ಕುಸುಬೆ ಖರೀದಿ ಮಾಡಲು ಕೇಂದ್ರ ಸರ್ಕಾರ ಪ್ರತಿ ಕ್ವಿಂಟಾಲ್ ಕುಸುಬೆಗೆ 6,540 ರೂಪಾಯಿ ಬೆಲೆ ಆದೇಶ ಮಾಡಿದೆ. ಕೂಡಲೇ ರಾಜ್ಯ ಸರ್ಕಾರ ಕೊಪ್ಪಳ ಜಿಲ್ಲೆಯ ರೈತರಿಗೆ 4 ಕಡೆಯಲ್ಲಿ ಕುಸುಬೆ ಬೆಂಬಲ ಬೆಲೆ ನೋಂದಾವಣಿ ಖರೀದಿ ಪ್ರಕ್ರಿಯೆ ಆರಂಭಿಸಲು ರಾಜ್ಯ ಸರ್ಕಾರ 2 ದಿನದ ಒಳಗೆ ಲಾಗಿನ್ ಐಡಿ ನೀಡಿ ರೈತರಿಂದ ಕುಸುಬೆ ಬೆಂಬಲ ಬೆಲೆ ಖರೀದಿ ಕಾರ್ಡ್ ಆರಂಭಿಸುವಂತೆ ಆಗ್ರಹಿಸಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಕುಕನೂರು ತಹಸೀಲ್ದಾರ್ ಕಚೇರಿಗೆ ತೆರಳಿ ಕುಕನೂರು ತಾಲೂಕಿನ ತಹಸೀಲ್ದಾರ್ ಆದ ಬಸವರಾಜ್ ಬೆಣ್ಣೆ ಶಿರೂರು ಅವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಾಗೂ ಸಿಎಂ ಆರ್ಥಿಕ ಸಲಹೆಗಾರ ಆದ ಬಸವರಾಜ್ ರಾಯರೆಡ್ಡಿ ಅವರಿಗೆ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಮನವಿ ಸಲ್ಲಿಸಿದ್ದಾರೆ. ಮನವಿ ಪತ್ರ ಸ್ವೀಕರಿಸಿದ ತಹಸೀಲ್ದಾರ್ ಅವರು ಆದ ಬಸವರಾಜ್ ಬೆಣ್ಣೆ ಶಿರೂರ ಅವರು ನಿಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಈ ವೇಳೆ ಪಕ್ಕದ ಗದಗ ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ರೈತರಿಂದ ಕುಸುಬೆ ಬೆಂಬಲ ಬೆಲೆಯಲ್ಲಿ ಕುಸುಬೆಯನ್ನ ಖರೀದಿ ಮಾಡ್ತಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಜನಪ್ರತಿನಿಧಿ ನಿರ್ಲಕ್ಷ್ಯದಿಂದಾಗಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕೊಪ್ಪಳ ಜಿಲ್ಲೆಯನ್ನೇ ಕಡೆಗಣಿಸಿದ್ದಾರೆ. ಈಗಲಾದರೂ ಕಾಲ ಮಿಂಚಿಲ್ಲ. ಕೂಡಲೇ ಕೊಪ್ಪಳ ಜಿಲ್ಲೆಗೊಂದು ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಿ 2 ದಿನದ ಒಳಗೆ ಕೊಪ್ಪಳ ತಾಲೂಕಿನ ಅಳವಂಡಿ, ಕುಕನೂರು, ಯಲಬುರ್ಗಾ, ಕುಷ್ಟಗಿ ಪಟ್ಟಣ ಸೇರಿ 4 ಪಾಯಿಂಟ್ನಲ್ಲಿ ಕುಸುಬೆ ಬೆಳೆಗಾರರು ಹೆಚ್ಚಾಗಿದ್ದು 4 ಪಾಯಿಂಟ್ ಮಾಡಿ ರೈತರಿಂದ ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಹಾಗೂ ಎರೆಹಂಚಿನಾಳ ಗ್ರಾಮದ ರೈತ ದೇವರೆಡ್ಡಿ ನಾಗರೆಡ್ಡಿ ಅವರು ಕುಕನೂರು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಕುಸುಬೆ ಆಲ್ರೆಡಿ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಎಲ್ಲ ರೈತರು ಕಟಾವ್ ಮಾಡ್ಕೊಂಡು ರಾಶಿ ಮಾಡ್ಕೊಂಡು ಇಟ್ಕೊಂಡು ಕುಂತಾರೆ. ಇವು ಖರೀದಿ ಏನೈತೆ ಮಾರ್ಕೆಟ್ನಲ್ಲಿ ಅಂತೂ 4,100-200 ರೂಪಾಯಿ ಮಾರ್ಕೆಟ್ ಮಾರ್ತಾರೆ. ಮಾಲ್ ಇಲ್ದ ಟೈಮ್ನಾಗ 6,000ರಿಂದ 8,000 ರೂಪಾಯಿ ಮಾರಾಟ ಆಗೈತಿ. ಕೇಂದ್ರ ಸರ್ಕಾರ 6,540 ರೂಪಾಯಿದ ಅಂತಾಗ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಆದ್ರೆ ರಾಜ್ಯ ಸರ್ಕಾರ ಆದೇಶ ಮಾಡಿ ಒಂದು ಲಾಗಿನ್ ಐಡಿ ಕಳಿಸ್ಬೇಕಂತ ಇಲ್ಲಿ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಶೀಘ್ರದಲ್ಲಿ ರಾಜ್ಯ ಸರ್ಕಾರ ಇವತ್ತು ನಮ್ಮ ಕಳೆದ 2-3 ವರ್ಷದಿಂದ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆ ಕುಸುಬೆ ಖರೀದಿ ಕೇಂದ್ರನ ಆರಂಭಿಸಿಲ್ಲ. ಇನ್ನು ಮ್ಯಾಗಾದ್ರೆ ರೇಟ್ ಆರಂಭಿಸ್ಬೇಕು. ಆರಂಭಿಸಿದ್ರೆ ಅನುಕೂಲ ಆಗುತ್ತಾ. ಈಗ 6,000 ರೂಪಾಯಿ ಏನಾರು ಸಿಗುತ್ತಾ? ಈಗ ಮಾರ್ಕೆಟ್ನಾಗ ರೇಟ್ ಇಲ್ಲ. ಈಗ ಅದನ್ನ ರೇಟ್ ಇಲ್ಲ ಅಂತ ಹೇಳಿ ನಾವು ತಹಸೀಲ್ದಾರ್ ಮೂಲಕನ ಮಾನ್ಯ ಮುಖ್ಯಮಂತ್ರಿಗೆ ಸಲ್ಲಿಸಿವಿ, ಆಮೇಲೆ ರಾಯರೆಡ್ಡಿ ಸಾಹೇಬ್ರಿಗೆ ಸಲ್ಲಿಸಿವಿ, ಇವತ್ತು ಮನವಿ ಸಲ್ಲಿಸಿವಿ. ಆದ್ರೆ ಅವ್ರಿಗೂ ಕೂಡ ವಾಟ್ಸಪ್ ಅಲ್ಲೇ 1 ವಾರದಿಂದ ವಾಟ್ಸಪ್ ಮಾಡಿವಿ. ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೂ ವಾಟ್ಸಪ್ ಮಾಡಿವಿ. ಎಲ್ಲ ಗಮನಕ್ಕೆ ತಂದೈತಿ, ಎಲ್ಲ ಇದು ಮಾಡೈತಿ. ಅದು ಇನ್ನೂ ಮತ್ತೊಮ್ಮೆ ಇರ್ಲಿ ಅಂತ ಮನವಿ ಸಲ್ಲಿಸಿವಿ. ಈಗ ಸಲ್ಲಿಸಿದ್ರು ಇನ್ನೂ ಖರೀದಿ ಕೇಂದ್ರನ ಆರಂಭಿಸಲ್ಲ. ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಿ ಶೀಘ್ರದಲ್ಲಿ ಎಷ್ಟು ಇವತ್ತು ಕೊಪ್ಪಳ ತಾಲೂಕಿನೊಳಗೆ ಅಳವಂಡಿ ಪಾಯಿಂಟ್ ಮಾಡ್ರಿ, ಕುಕನೂರು ತಾಲೂಕಾಗ ಅಲ್ಲಿ ಕುಕನೂರು ಮಾಡ್ರಿ, ಯಲಬುರ್ಗಾ ತಾಲೂಕಿನಾಗ ಯಲಬುರ್ಗಾ ಮಾಡ್ರಿ, ಕುಷ್ಟಗಿ ತಾಲೂಕಿನಾಗ ಕುಷ್ಟಗಿ ಮಾಡ್ರಿ. ಪಾಯಿಂಟ್ ಕಡಿಮೆ ಮಾಡ್ರಿ. ಹೆಚ್ಚು ಕಮ್ಮಿ ಎಷ್ಟು ಪರಿಶೀಲನೆ ಮಾಡ್ಕೊಂಡು ಅಧಿಕಾರಿಗಳು ಶೀಘ್ರದಲ್ಲಿ ಖರೀದಿ ಪ್ರಕ್ರಿಯೆ ಚಾಲು ಮಾಡಿ ಖರೀದಿ ಕೇಂದ್ರನ ಚಾಲು ಮಾಡಿ ಒಂದು ಕಾಟ ಹಾಕಿ ಶೀಘ್ರದಲ್ಲಿ ರೈತರ ಕುಸುಬೆಯನ್ನು ಖರೀದಿ ಮಾಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಕರ್ನಾಟಕದಾದ್ಯಂತ ಕೊಪ್ಪಳ ಜಿಲ್ಲೆಯಾದಂಥ ಕುಕನೂರು ಮತ್ತು ಯಲಬುರ್ಗಾ ತಾಲೂಕಿನಲ್ಲಿ ಏರಿ ಭಾಗ ಜಾಸ್ತಿ ಇದ್ದು ಈ ಸಲ ಕುಸುಬೆಯ ಭಾಳ ಏರೆ ಇದ್ದ ಕಾರಣ ಈಗಾಗಲೇ ಕೇಂದ್ರ ಸರ್ಕಾರವು 6,540 ರಂಗ ಪ್ರಸ್ತಾವನೆ ಮಾಡಿ ರಾಜ್ಯ ಸರ್ಕಾರ ಕಳಿಸ್ಯಾರ. ಅದು ರಾಜ್ಯ ಸರ್ಕಾರದ ಬೆಂಬಲ ಬೆಲೆ ಇನ್ನೂ ಘೋಷಣೆ ಆಗಿಲ್ಲ, ಇನ್ನೂ ಶುರು ಮಾಡಿಲ್ಲ. ಆದ ಕಾರಣ ಕರ್ನಾಟಕ ಸರ್ಕಾರದವರು ಮುಖ್ಯಮಂತ್ರಿ ಹಾಗಾಗಿ ಇವತ್ತಾಗಲೇ ನಾವು ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿ ಆಪ್ತ ಕಾರ್ಯದರ್ಶಿ ಇರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರು ಕೂಡ ತಹಸೀಲ್ದಾರ್ ಮುಖಾಂತರ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದ ಕಾರಣ ರೈತರಿಗೆ ಬೇಗನೆ ಕುಸುಬೆಯ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ 6,540 ರಂಗ ಈಗ ಕೇಂದ್ರ ಸರ್ಕಾರ ಅಲ್ಲಿ ಘೋಷಣೆ ಆಗೈತಿ. ಅದೇ ರೀತಿ ರಾಜ್ಯ ಸರ್ಕಾರವು
ಈಗಾಗಲೇ ಪ್ರಸ್ತಾವನೆ ಬಂದ ಕೂಡಲೇ ಬೇಗನೆ ಕುಸ್ಬಿ ಕೇಂದ್ರವನ್ನು ತೆಗೆದು ರೈತರಿಗೆ ಒಂದು ನೀವು ಅವ್ರಿಗೆ ಅನುವು ಮಾಡಿ ಕೊಟ್ರೆ ಎಲ್ಲರಿಗೂ ರೈತರಿಗೆ ಒಳ್ಳೇದಾಗುತ್ತೆ. ಯಾಕಪ್ಪ ಅಂದ್ರೆ ಈಗಾಗಲೇ ರೈತರು ಅನೇಕ ಸುಮಾರು ಒಂದು 5-6 ವರ್ಷದಿಂದ ಈ ಭಾಗಕ್ಕೆ ಖರೀದಿ ಕೇಂದ್ರ ಇಲ್ಲಿ ಬಂದೇ ಇಲ್ಲ. ಈಗಾಗದ್ರೆ ಈ ವರ್ಷ ಬಹಳ ಎರಿ ಭಾಗದ ಕುಸ್ಬಿ ರೈತರು ಬಹಳ ಬಿತ್ತನೆ ಮಾಡಿದ್ದಾರೆ. ಅದಕ್ಕಾಗಿ ಈ ಸಲ ಕಟಾವು ಈಗಾಗಲೇ ಶುರುವಾಗಿದ್ದವು. ಆದ ಕಾರಣ ನೀವು ಬೆಂಬಲ ಬೆಲೆ ಶುರು ಮಾಡಿದ್ರಪ್ಪ ಅಂದ್ರೆ ರೈತರು ಆ ಬೆಂಬಲ ಬೆಲೆ ಹಾಕಿ ನಿಮ್ಮ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರುತ್ತಂದು ಈ ಮಾಧ್ಯಮದ ಮುಖಾಂತರ ಹೇಳ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.